ಇಡೀ ನಿನ್ನ ಆಯುಷ್ಯದಲ್ಲಿ ಎರಡು ಬಹಳ ಮುಖ್ಯವಾದ ದಿನಗಳು ಯಾವುವು ಅಂದ್ರೆ ದಯಾಕನ ಗವಿಸಿದ್ದೇಶನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಮಂದಿರದಲ್ಲಿ ಸ್ಮರಿಸಿ, ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಇಷ್ಟು ಹೊತ್ತಾದರೂ ಕುಳಿತಿರಲ್ಲ. ನೀವು ಇದು ಏನು ತೋರಿಸ್ಕೊಡ್ತದಂದ್ರೆ, ನೀವು ಇಲ್ಲಿಗೆ ತಂದವರಲ್ಲ, ನೀವು ಭಕ್ತಿಯಿಂದ ಬಂದವರು. ಅದಕ್ಕೆ ಕುಳಿತೀರ. ನೀವೆಲ್ಲ ತಂದವರಾಗಿದ್ದರೆ 500 ಕೊಟ್ಟಿನ ತೊಗೊಂಡು ಹೋಗ್ತಿದ್ರು ಅವರೆಲ್ಲ. ಭಕ್ತಿಯಿಂದ ಬಂದವರಿದ್ದಕ್ಕೆ ಕುಳಿತೀರಿ. ಪೂಜ್ಯರಿಗೂ ತಮಗೂ ಶರಣಾರ್ಥಿಗಳು. ಈ ಜೀವ ಜಗತ್ತಿದೆಯಲ್ಲ, ಜೀವ ಜಗತ್ತನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಸಣ್ಣ ಕರು ಇರುತ್ತದೆ. ಆ ಕರುವಿಗೆ ಹೊಟ್ಟೆ ಹಸಿವಾದಾಗ ಆಕಳು ಅದಕ್ಕೆ ಮೊಲೆ ತಿನ್ನಿಸ್ತದೆ. ಪ್ರತಿಯೊಂದು ಜೀವ ಜಗತ್ತಿನಲ್ಲಿ ನಾವು ಇದನ್ನು ನೋಡುತ್ತೇವೆ. ಅದೊಂದು ವಿಶೇಷ ಜೀವಜಾಲ ಇಲ್ಲಿದೆ. ಮೀನಿದೆ. ಮೀನು ಈಗ ತುಂಗಭದ್ರಾ ನದಿ ಇದೆ, ಆಲಿಮಟ್ಟಿ ಡ್ಯಾಮ್ ಇದೆ, ತುಂಗಭದ್ರಾ ಡ್ಯಾಮ್ ಇದೆ. ಆ ಡ್ಯಾಮಿನೊಳಗೆ ಒಂದು ಮೀನು ಅಕಸ್ಮಾತ್ ಮರಿ ಹಾಕಿತ್ತಂದ್ರೆ ಅದರ 100 ಮೀನಿನ ಮರಿಗಳಿರ್ತವೆ. ಅಕಸ್ಮಾತ್ ಡ್ಯಾಮಿನ ಗೇಟ್ ಎತ್ತಿದ್ರು ಅಂದ್ರೆ ಮರಿಗಳೆಲ್ಲೆಲ್ಲೋ ಹೋಗ್ತಾವ, ತಾಯಿ ಎಲ್ಲೆಲ್ಲೋ ಹೋಗ್ತವೆ. ಮತ್ತು ಆ ಜೀವ ತಾಯಿ ಮೀನು ತನ್ನ ಮರಿಗಳಿಗೆ ಹಾಲು ಉಣಿಸುವುದೇ ಹಾಗೆ, ಮರಿಗಳ ಹೊಟ್ಟೆ ತುಂಬಿಸುವುದೇ ಹಾಗೆ. ಭಾಳ ವಿಶೇಷವಾಗಿ ಈ ನೆಲದ ಶರಣರು ಗುರು ಹೇಗದ ಅನ್ನೋದಕ್ಕೆ ಅದನ್ನು ಉದಾಹರಣೆ ಕೊಟ್ಟರು. ಈಗ ಡ್ಯಾಮಿನ ಗೇಟ್ ಎತ್ತದಾಗ ತಾಯಿ ಮೀನು ಆ ನೀರಿನ ರಭಸಕ್ಕೆ ತಾಯಿ ಮೀನು ಒಂದು ಕಡೆ ಹೋದರೆ 100 ಮರಿ ಮೀನುಗಳು ಎಲ್ಲೆಲ್ಲೋ ಹೋಗಿರ್ತಾವೆ. ಆದರೆ ಅದಕ್ಕೆ ಹೆಂಗೆ ಹಾಲು ಉಣಿಸ್ 100 ಕಿಲೋಮೀಟ್ರ್ ದೂರ ಹೋಗಿರ್ತಾವೆ. ಆದರೆ ತಾಯಿ ಮೀನು ಅದಕ್ಕೆ ಹೆಂಗೆ ಹೊಟ್ಟೆ ತುಂಬಿಸ್ತೈತಿ, ಸಂತೋಷ ಪಡಿಸ್ತೈತಿ ಅಂದ್ರೆ ಎಲ್ಲೋ 100 ಕಿಲೋಮೀಟರ್ ಇರುವ ತಾಯಿ ಮೀನು ಮರಿಗಳದರ ಹತ್ತಿರ ಇಲ್ಲ, ಅದರ ಮಕ್ಕಳದರ ಹತ್ತಿರ ಇಲ್ಲ. ಎಲ್ಲೇ ಇರುವ ತಾಯಿ ಮೀನು ಸಂಕಲ್ಪ ಮಾಡ್ತೈತಂತೆ, ನನ್ನ ಮಕ್ಕಳು ಸುಖವಾಗಿರಲಿ, ಸಂತೋಷವಾಗಿರಲಿ ಅಂದ್ರೆ ಅಲ್ಲಿರುವ ಮರಿ ಮೀನುಗಳು ಹೊಟ್ಟೆ ತುಂಬತೈತಂತೆ. ಹಾಗೆ 29 ವರ್ಷದ ಹಿಂದೆ ನಮ್ಮನ್ನು ಬಿಟ್ಟು ಅಗಲಿ ಶಿವನ ಸನ್ನಿಧಿಯಲ್ಲಿರುವ ಚನ್ನವೀರ ಶರಣರು ಅಲ್ಲಿದ್ದು ಸಹಿತ ನನ್ನ ಭಕ್ತರು ಸುಖವಾಗಿರಲಿ ಅಂದರು ಅಂದ್ರೆ ಅವನ ನೆನಹೇ ನಮಗೆ ನೆಮ್ಮದಿಯನ್ನು ಕಂಡಿತು. ಮತ್ಸ್ಯ ದೃಷ್ಟಿಯಿಂದೆನ್ನ ಪರೆವ ಗುರು ನೀನು. ಅಂಥವರು ಶರಣರು. ಅವರು ನಿಮ್ಮ ಹಾಗೆ ಭಾಷೆ ಬಳಸಲಿಲ್ಲ. ಅವರು ಬಳಸಿದ ಭಾಷೆ ಅದು ದೇವ ಭಾಷೆ. ಮೌನ ಅದು ದೇವ ಭಾಷೆ. ಸೈಲೆನ್ಸ್ ಈಸ್ ದ ಡಿವೈನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಮೌನ ದೇವ ಭಾಷೆ. ನಾವು ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳು, ಫ್ರೆಂಚು, ಮಲಯಾಳಂ ಏನೋ ಬಳಸ್ತೇವೆ. ಇವತ್ತು ಸಸ್ಯ ಇದೆ, ಕಲ್ಲು ಇದೆ, ಜಡ ಅಜಡ ಜಗತ್ತಿನ ಜೊತೆ ದೇವ ಬಳಸಿದ ಭಾಷೆ ಅಂದರೆ ಅದು ಮೌನವಾಗಿ ಕಮ್ಯುನಿಕೇಟ್ಸ್. ಅವ ಮೌನದ ಭಾಷೆಯನ್ನು ಬಳಸಿದ. ಚನ್ನವೀರ ಶರಣರು ತಮ್ಮ ಭಕ್ತರೊಂದಿಗೆ ಬಳಸಿದ ಭಾಷೆ ಅದು ಮೌನದ ಭಾಷೆ. ಮೌನದ ಭಾಷೆಯಿಂದ ಎಲ್ಲರ ಮನಸ್ಸನ್ನು ತಟ್ಟಿದವರು. ನಾವು ಮಾತಾಡಿನೂ ಯಾರ ಪಾಲಿಗೆ ಆಗಿಲ್ಲ. ಅವರು ಮೌನ ಇದ್ದು ಎಲ್ಲರ ಹೃದಯದೊಳಗೆ ಕುಂತವರು, ಘನಮೌನಿಯಾಗಿ ಕುಂತವರು. ಅವರ ಗುರುಭಕ್ತಿ ಎಷ್ಟು ದೊಡ್ಡದು. ನಮ್ಮ ಹಿರಿಯರೊಬ್ಬರು ಹೇಳ್ತಿದ್ರು, ನಮ್ಮ ಮಠದಲ್ಲಿ ಡಮ್ಮಿನ ಗಾಡಿ ಅಂತಿತ್ತು. ಡಮ್ಮಿನ ಗಾಡಿ ಅಂದರೆ ಇವು ಚಕ್ಕಡಿ ಗಾಡಿ ಇರ್ತಾವಲ್ಲ, ಅದಕ್ಕೆ ಮೇಲೊಂದು ಹಿಂಗೆ ಚಟ್ ಹಾಕಿ ಗುರುಗಳು ಭಿಕ್ಷಕ್ಕೆ ಹೋಗ್ತಿದ್ರಂತ. ಶರಣರು ಮರಿಶಾಂತವೀರ ಸ್ವಾಮಿಗಳ ಜೊತೆ ಹಳ್ಳಿಗೆ ಭಿಕ್ಷಕ್ಕೆ ಹೋಗ್ತಿದ್ರಂತ ಬೋರ್ಡಿಂಗಿನ ಸಲುವಾಗಿ.
ಒಂದು ದಿವಸ ಹೋಗುವಾಗ ಒಂದು ಎತ್ತು ಕುಂಟಕತ್ತಂತ. ಅದು ಒಂದು ಎತ್ತು ಕುಂಟಕತ್ರ ಮೆಲ್ಲಕ್ಕೆ ಆ ಕುಂಟು ಎತ್ತು ಒಂದು ಕಡೆ ಕಟ್ಟಿ 10-12 ಕಿಲೋಮೀಟರ್ ಇನ್ನೊಂದು ಎತ್ತಿನ ಜೊತೆ ಹೆಗಲು ಕೊಟ್ಟುಕೊಂಡು ಗುರುಗಳ ಡಮ್ಮಿನ ಗಾಡಿ ಎಳೆದ್ರಂತ. ಮತ್ತು ಅವ್ರು ಡಮ್ಮಿನ ಗಾಡಿ ಎಳೆದಿದ್ದು ಗುರುಗಳಿಗೆ ಗೊತ್ತಾಗಿರಲಿಲ್ಲ. ನಾವೊಂದು ಟ್ಯೂಬ್ ಲೈಟ್ ಕೊಟ್ಟರು, ಟ್ಯೂಬ್ ಲೈಟಿನ ತುಂಬ ನಮ್ಮ ಹೆಸರೇ ಇರ್ತೈತೆ, ಮಠದಾಗ ಬೆಳಕ ಬಿದ್ದಿರೋದಿಲ್ಲ. ಅವರು 12 ಕಿಲೋಮೀಟರ್ ಡಮ್ಮಿನ ಗಾಡಿ ಎಳೆದ್ರು, ಗುರುವಿಗೆ ಗೊತ್ತಾಗಿರಲಿಲ್ಲ. ಅದಕ್ಕವ ಗುರುಮೆಚ್ಚಿದ ಶಿಷ್ಯರಾದರು. ಅವರು ಗುರುಮೆಚ್ಚಿದ ಶಿಷ್ಯರಾದರು. ಎಂದೂ ನಾನು ಸಣ್ಣವರಿದ್ದಾಗ ಅವ್ರನ್ನ ಭಾಳ ಹತ್ತಿರದಿಂದ ನಮಗಾಗ ಒಂದು 14-15 ವಯಸ್ಸು ಮಠದಲ್ಲಿ ಗುರುಗಳ ಸೇವೆ ಮಾಡುವಾಗ ನೋಡಿದ್ದು. ಅವರು ಎಂದೂ ಗವಿಸಿದ್ದ ಪಜ್ಜನ ಗೋಪುರ ನೆರಳ, ಗುರುಗಳ ನೆರಳು ತುಳಿದಿದ್ದ ನೋಡಿಲ್ಲ ನಾವು. ಎಷ್ಟೋ ಸಲ ಗುರುಗಳು ಅಡ್ಡು ಬಂದು ನೆರಳು ಬಂದ್ರೆ ಜಿಗಿದು ಚರಂಡಿಯೊಳಗೆ ಬಿದ್ದಿದ್ದು ನೋಡಿವೆ ಹೊರತು ಅವರು ಗುರುಗಳ ನೆರಳು ತುಳಿದಿದ್ದು ನೋಡಿ. ಅಂಥ ಗುರುಭಕ್ತಿ ಅವರನ್ನು ದೇವರನ್ನಾಗಿಸಿತು. ಅಂಥ ಪುಣ್ಯ ಪುರುಷನ ಯಾತ್ರಾ ಮಹೋತ್ಸವ ಇದೆ. ಆ ಯಾತ್ರಾ ಮಹೋತ್ಸವದ ಈ ಸುದಿನದಂದು ಇಲ್ಲೊಂದು ಚಿಂತನ ಗೋಷ್ಠಿ ಇದೆ. ಇದು ಧರ್ಮಚಿಂತನ ಗೋಷ್ಠಿ. ಧರ್ಮಚಿಂತನ ಗೋಷ್ಠಿ ಯಾರಿಗೆ? ಜನರಿಗೆ. ಅವರು ಧರ್ಮವಂತರಾಗಬೇಕು ಅಂತ. ಆಶ್ಚರ್ಯ ಏನು ಅಂದ್ರೆ, ನಮ್ಮಲ್ಲಿ ಈ ನಾಡಿನ ಕವಿ ಹೇಳಿದ, ಏನಾದರೂ ಆಗು ನೀ ಮೊದಲು ಮಾನವನಾಗು. ಯಾರಿಗೆ ಹೇಳ್ಯಾರ? ಮನುಷ್ಯರಿಗೆ ಹೇಳ್ಯಾರ, ನೀ ಮೊದಲು ಮಾನವನಾಗು. ಅಲ್ರಿ, ಮತ್ತು ನಾವು ಮನುಷ್ಯರಂಗೆ ಕಾಣೋದಿಲ್ಲ. ನಿಮಗೆ ಕಾಲದಾವ, 2 ಕಾಲದಾವ, 2 ಕೈ ಅದಾವ, 2 ಕಣ್ಣು ಅದಾವ, 1/2 ಮೂಗೈತಿ. ಮತ್ತಿಷ್ಟಿದ್ರೆ ಮನುಷ್ಯರನ್ನು ಹಂಗೆ ಕಾಣುವಂಗಿಲ್ಲ. ಯಾವ ಪಕ್ಷಿಗಳಿಗೂ ನೀನು ಕುರಿಯಾಗು, ಮೊದಲು ಕುರಿಯಾಗು, ಮೊದಲು ಕೋಳಿಯಾಗು, ಮೊದಲು ಆಕಳಾಗು, ಮೊದಲು ಎತ್ತಾಗು ಅಂತ ಹೇಳಿಲ್ಲ. ಮೊದಲು ಕತ್ತೆಯಾಗು ಅಂತ ಹೇಳಿಲ್ಲ. ಇವನಿಗೆ ಮೊದಲು ನೀ ಮನುಷ್ಯ ಆಗು. ಇವನಿಗೆ ಯಾಕೆ ಮೊದಲು ಮನುಷ್ಯ ಆಗಂದ್ರು? ಮೊದಲು ಮಾನವನಾಗು ಅಂತ ಒಬ್ಬ ಪುಸ್ತಕ ಬರೆದಿದ್ನಂತ. ಆ ಪುಸ್ತಕ ಒಟ್ಟ ಸೇಲ ಆಗಲಿಲ್ಲ. ಅವ ಏನು ಬರೆದಿದ್ದ ಅಂದ್ರೆ, ಮೊದಲು ಮಾನವನಾಗು ಅಂತ ಬರೆಯುವ ಬದಲಿ ಮೊದಲು ಮಾವನಾಗು ಅಂತ ಬರೆದಿದ್ನಂತ. ಅದು ಮಾರ್ಕೆಟ್ನಾಗ ಹೋಗಲಿಲ್ಲ. ಮೊದಲು ಮಾನವನಾಗು. ಮಾರ್ಕ್ ಟ್ವೇನ್ ಅನ್ನುವ ಒಬ್ಬ ಪಾಶ್ಚಿಮಾತ್ಯ ಚಿಂತಕ, ಮಾರ್ಕ್ ಟ್ವೇನ್, ಅವ ಒಂದು ಸುಂದರ ಮಾತು ಬರೀತಾನೆ. The two most important days in your life are the two most important days in your life are ಮನುಷ್ಯನೇ, ಈ 2 ದಿನಗಳು ನಿನ್ನ ಜೀವನದಲ್ಲಿ ಬಹಳ ಮುಖ್ಯ. ಮನುಷ್ಯನ ಆಯುಷ್ಯದಲ್ಲಿ ಈ 2 ದಿನಗಳು ಬಹಳ ಮುಖ್ಯ. The first is the day when you are born. Second is the day when you find out why. ಇಡೀ ನಿನ್ನ ಆಯುಷ್ಯದಲ್ಲಿ 2 ಬಹಳ ಮುಖ್ಯವಾದ ದಿನಗಳು. 2 ಬಹಳ ಮುಖ್ಯವಾದ ದಿನಗಳು ಯಾವುವು ಅಂದ್ರೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದೆಲ್ಲ ನೀನು. ತಾಯಿಯ ಗರ್ಭದಿಂದ ಈ ಭೂಮಿಗೆ ಜನ್ಮ ತಾಳಿ ಬಂದ ನಿನ್ನ ಹುಟ್ಟಿದ ದಿನ ಒಂದು ಬಹಳ ಮುಖ್ಯ. ಬರೇ ಹುಟ್ಟಿದ ದಿನ ಅಷ್ಟೇ ಆದರೆ ಬಹಳ ಮುಖ್ಯ ಅಲ್ಲ. ಹುಟ್ಟಿ ಬಂದ ಮೇಲೆ ದೇವರು ನನಗೆ ಯಾಕೆ ಹುಟ್ಟಿಸಿದ ಈ ಭೂಮಿ ಮೇಲೆ ಅಂತ ತಿಳುವಳಿಕೆ ಬಂದ ದಿನ ಐತೆಲ್ಲ, ಅದು ಹುಟ್ಟು ಹಬ್ಬಕ್ಕಿಂತ ದೊಡ್ಡ ಹಬ್ಬ. ಅದು ನಿಜವಾದ ದಿವಸ. ನನಗೆ ಯಾಕೆ ದೇವರು ಈ ಭೂಮಿ ಮೇಲೆ ಹುಟ್ಟಿಸಿದ ಅನ್ನುವ ಚಿಂತನೆಯೇ ಧರ್ಮ ಚಿಂತನೆ. ಇಲ್ಲಿ ಬದುಕಬೇಕಲ್ಲ ಭೂಮಿಯ ಮೇಲೆ, ಹೇಗೆ ಬದುಕುವುದು? ಈಗ ನೀವು ರೈತರದೇರಿ. ರೈತರು, ನೀವು ಆಕಳ ಕೆಚ್ಚಲಿರ್ತೈತೆ, ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿರ್ತಾವ. ಆ ಉಣ್ಣೆ ಆಕಳ ಕೆಚ್ಚಲು ತುಂಬ ಹಾಲಿದ್ರೂ ಅದರೊಳಗೆ ಹಾಲೈತೆ ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕೆ ಬರೀ ರಕ್ತ ಕುಡಿತೆ ಹೊರತು ಅಮೃತದ ಹಾಲು ಕುಡಿಲಿಲ್ಲ ಉಣ್ಣೆ. ಈ ಒಂದು ಪಾತ್ರೆಗಿತ್ತೆ ಇರ್ತದೆ, ದುಂಬಿ ಇರ್ತದೆ ನೋಡಿ. ಆ ದುಂಬಿ ಒಂದು 1000 ಹೂವುಗಳ ಮೇಲೆ ಕೂಡ್ತೈತಿ.
1,000 ಹೂವುಗಳ ಮೇಲೆ ಕುಂತರೂ ಸಹಿತ ಒಂದು ಹೂವರ ಕೆಡಿಸೈತೇನು? ಹೂವು ಕೆಡಿಸಿಲ್ಲ. 1000 ದುಂಬಿಗಳ 1000 ಹೂವುಗಳ ಮಕರಂದ ಹೀರಿದ ದುಂಬಿ ಒಂದು ಹೂವನ್ನು ಕೆಡಿಸಿಲ್ಲ, ಅದರ ಮಕರಂದ ಹೀರೋದು ಬಿಟ್ಟಿಲ್ಲ. ಅಂದ್ರೆ ಹೂವು ಕೆಟ್ಟಿಲ್ಲ, ತಾನು ಸಂತೋಷ ಪಡುವುದನ್ನು ಬಿಟ್ಟಿಲ್ಲ. ಇದು ದುಂಬಿಯ ಬದುಕು. ಹಾಗೆ ಮನುಷ್ಯ ಈ ಪ್ರಪಂಚದಲ್ಲಿ ಹ್ಯಾಂಗೆ ಬದುಕಬೇಕು ಅಂದ್ರೆ, ನನ್ನ ಬದುಕಿನಿಂದ ಪ್ರಪಂಚ ಕೆಟ್ಟಿರಬಾರದು, ನಾನು ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಧರ್ಮದ ಸೂತ್ರ, ಇದು ಜೀವನದ ಸೂತ್ರ. ನಾನು ಪ್ರಪಂಚ ಕೆಡಿಸಿ ಬದುಕಬಾರದು, ಪ್ರಪಂಚ ಕೆಟ್ಟಿರಬಾರದು, ನಾನು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಈ ಟೆಕ್ನಾಲಜಿ ಐತಲ್ಲ, ಈ ಟೆಕ್ನಾಲಜಿಯನ್ನು ತಿಳಿದುಕೊಳ್ಳುವ ಸೂತ್ರಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮ ಏನು ಕಲಿಸಿಕೊಡ್ತೈತಿ ಅಂದರೆ, ಈ ಭೂಮಿಯ ಮೇಲೆ ಮನುಷ್ಯ ಹೇಗೆ ಬದುಕಬೇಕು ಅಂತ ಕಲಿಸುವುದು ಧರ್ಮ ಇದು. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.